ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನೋಡ್ರಿ. ಬನಶಂಕರಿ ಪಾರ್ಟ್ 2 ವಿಡಿಯೋ ಹಾಕಿದ್ದೀನಿ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಫ್ರೆಂಡ್ಸ್. ಹಾಗಾಗಿ ಪಲ್ಲಕ್ಕಿ ಉತ್ಸವನ ಒಂದೇ ಸುತ್ತು ಮಾಡಿ ಬಿಟ್ಟರು ನೋಡಿ. ನಮ್ಮ ಮನೆಯವರು ಪಲ್ಲಕ್ಕಿ ಉತ್ಸವದ್ದು ಚೀಟಿ ತೊಗೊಂಡಿದ್ರು. ಹಾಗಾಗಿ ಅವರು ಪಲ್ಲಕ್ಕಿದು ಪೂಜೆ ಮಾಡಿಸ್ಬೇಕಿತ್ತಲ್ಲ, ಹಾಗಾಗಿ ನಾವು ಅದರಲ್ಲೇ ಮಳೆಯಲ್ಲೇ ನಾವು ಅಮ್ಮನವರ ದೇವಸ್ಥಾನನ ಸುತ್ತರಿದ್ವಿ ನೋಡ್ರಿ. ಸಿಕ್ಕಾಪಟ್ಟೆ ಮಳೆ ಇತ್ತು ಫ್ರೆಂಡ್ಸ್. 1 ತಾಸು ತಡೆದಿದ್ರೆ ಸಾಕಿತ್ತು, ಆದರೆ ನಮ್ಮ ಕೈಲಿರಲ್ಲ ಮಳೆ ನೋಡಿ. ತುಂಬ ಮಳೆ ಬಂತು, ಅದರಲ್ಲೇ ಬೀಳಲಿಲ್ಲ. ಒಂದು ಸುತ್ತು ನಾವು ಪಲ್ಲಕ್ಕಿ ಉತ್ಸವದ್ದು ರಸೀದಿ ತೊಗೊಂಡಿದ್ವಲ್ಲ, ಹಾಗಾಗಿ ಮಾಡಿದ್ವಿ. ಏನೋ ಒಂಥರ ಖುಷಿ ಅನಿಸುತ್ತೆ ಫ್ರೆಂಡ್ಸ್ ಮನಸ್ಸಿಗೆ. ಅಮ್ಮನವರ ಸನ್ನಿಧಿಗೆ ಹೋಗಿ ನಾವು ಅಮ್ಮನವರ ದರ್ಶನ ಪಡ್ಕೊಂಬಂದ್ವಿ ಅಂದರೆ ತುಂಬಾ ಖುಷಿ ಆಗುತ್ತೆ. ಆದರೂ ಇಲ್ಲಿ ವಿಡಿಯೋ ಮಾಡೋದು ನಂಗೆ ಸ್ವಲ್ಪ ಕಷ್ಟ ಆಯಿತು. ಆದರೂ ನನ್ನ ಮಕ್ಳ ಕೈಗೆ ಕೊಟ್ಟು ಎಷ್ಟಾಗುತ್ತೋ ಅಷ್ಟು ಮಾಡಿಸಿದ್ದೀನಿ. ಆದರೆ ಅಮ್ಮನವ್ರ ಗುಡಿ ಒಳಗೆ ಮಾತ್ರ ಅಲಾವ್ ಇಲ್ಲ ಅಂತ ಹೇಳಿದ್ರು. ಗರ್ಭಗುಡಿ ಒಳಗೆ ಎಲ್ಲೂ ಕೊಡೋಂಗಿಲ್ಲ, ಯಾಕಂದರೆ ವಿಡಿಯೋ ಮಾಡೋಕ್ಕೆ. ಹಂಗಾಗಿ ನಾವು ಹೊರಗಿಂದನೇ ನಿಮಗೆ ತೋರ್ಸಕತ್ತೆ ನೋಡ್ರಿ ದೇವ್ರ ಸನ್ನಿಧಿನ. ಇದು ಏನೈತಲ್ರಿ ಹೊರಗೆ ಅಮ್ಮನವ್ರದ್ದು ನೋಡ್ರಿ. ಆ ಕಡೆ ಈ ಕಡೆ ಶಿಖರಗಳದವ್ರಿ. ಮತ್ತಿಲ್ಲಿ ನಾಗಪ್ಪ ಇದೆ ನೋಡಿ. ಅದು ಮಳೆ ಇರೋದ್ರಿಂದ ನಾನು ಫುಲ್ಲು ತೋರ್ಸೋಕ್ಕಾಗಲಿ, ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್. ವಿಡಿಯೋ ಮಾಡೋಕ್ಕೆ ನಂಗೆ ಭಯ ಆಗ್ತಿತ್ತು. ಗುಡುಗು ಸಿಡ್ಲು ಬೇರೆ ತುಂಬ ಇತ್ತು ನೋಡಿ. ಇದು ಹೊರಗ್ರಿ, ಇದೆಲ್ಲ ನೋಡಿರಿ ಅಮ್ಮನವ್ರದ್ದು ದೇವಸ್ಥಾನದ ಹೊರಗಿದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಯಾಕಾದರೂ ಆ ಕಡೆ ಸೈಡ್ ಹೋದ್ರಿ, ಬಾಗಲಕೋಟೆ ಸೈಡ್ ಹೋದ್ರಿ ಅಂದರೆ ಬನಶಂಕರಿ ಅಮ್ಮನವರ ದರ್ಶನ ಪಡ್ಕೊಂಬರ್ರಿ ಅಂತ ಹೇಳ್ತೀನಿ. ಮತ್ತೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಾದಾಮಿಗೆ ಬಂದ್ವಿ. ಯಾಕೆ ಬಂದ್ವಿ ಅಂತಂದರೆ ನನ್ನ ಮಗನ ಬರ್ತಡೇ ಇತ್ತು. ಬನಶಂಕರಿಯಲ್ಲಿ ಹೋಟ್ಲು ಕ್ಲೋಸ್ ಆಗಿತ್ತು, ಹಾಗಾಗಿ ನಮ್ಮ ಮನೆಯವರು ಬಾದಾಮಿಗೆ ನಾವು ಕರ್ಕೊಂಬಂದ್ವಿ. ಮತ್ತು ಆಟೋ ಮಾಡ್ಕೊಂಡು ಬಂದ್ವಿ ಅಲ್ಲಿಗೆ. ಇವಾಗ ನೋಡ್ರಿ ಪರೋಟದ್ದು ಊಟ ಆರ್ಡ್ರ್ ಮಾಡ್ತಾಯಿದ್ರು ನೋಡಿ. ಪರೋಟ ಊಟನೂ ಬಂತು. ನಮ್ಮ ಕಡೆ ಸೈಡ್ ಊಟ ಮಾಡಿ ನಮಗೆ ರೂಢಿ ಇರ್ತತ್ರಿ. ಆದರೂ ಮಕ್ಳಿಗೋಸ್ಕರ ಇದನ್ನೆಲ್ಲ ನಾವು ತೊಗೊಂಡ್ವಿ ನೋಡ್ರಿ. ಇವಾಗ ಪರೋಟ ಊಟ ಮಾಡ್ತಾಯಿದ್ದೀವಿ ನೋಡ್ರಿ. ಇಲ್ಲಿ ನೋಡ್ರಿ, ಇದು ಸಂಡ್ಗಿ ಟೈಪ್ ಏನೋ ಕೊಟ್ಟಿದ್ರು ನಮಗೆ. ಮತ್ತು ಇದನ್ನೆಲ್ಲ ನಾವು ಊಟ ಮಾಡಿದ್ವಿ. ಪರೋಟ ಊಟ ಮಾಡ್ತಿರ್ತೀವಿ ರೀ, ಆದರೆ ನಮ್ಮ ಬಾದಾಮಿ ಸೈಡ್ ಸ್ವಲ್ಪ ಹಿಂಗೆ ಜಾಸ್ತಿ ಹಾಕಿರ್ತಾರೆ. ನೆಕ್ಸ್ಟು ಜಾಮೂನ್ ಕೊಟ್ಟಿದ್ದರು, ಮತ್ತು ನೋಡ್ರಿ ಜೀರಾ ರೈಸ್ ಕೊಟ್ಟಿದ್ದರು, ಆಮೇಲೆ ಪುಳಿಯೋಗರೆ ಕೊಟ್ಟಿದ್ದರು. ಚೆನ್ನಾಗಿತ್ತು ಊಟ, ಮಾತ್ರ ಸಖತ್ತಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಬೆಳಗ್ಗೆ ಎಲ್ಲ ಅಭಿಷೇಕ ಮುಗಿಸ್ಕೊಂಡು ನಾನು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನೋಡಿರಿ ಬಾದಾಮಿಗೆ. ಸ್ಟೇಷನ್ನೇ 10:30 ಟ್ರೈನ್ ಇದೆ ಅಂತ ಹೇಳಿದರು. ಹಾಗಾಗಿ ನಾವು ಬೇಗ ಬೆಳಗ್ಗೆ ಅಭಿಷೇಕ ಮಾಡಿಸ್ಕೊಂಡು ಅಲ್ಲಿದ್ದು ವಿಡಿಯೋ ಹಾಕೋಕ್ಕಾಗಲಿಲ್ಲ ನನಗೆ. ಮತ್ತು ನೀವು ಒಂದು ಸಲ ಹೋಗಿ ಅಮ್ಮನವ್ರ ದರ್ಶನ ಪಡ್ಕೊಂಬರ್ರಿ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ನೋಡಿ, ನಾವು ಬಾದಾಮಿಗೆ ಮತ್ತು ಟ್ರೈನ್ ಹೋಗುತ್ತೆ ಅನ್ನೋ ಅವಸರಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ. ಯಾಕಂದರೆ ಟೈಮು ಕಮ್ಮಿ ಇತ್ತು. ನಾವು ತಿಂಡಿ ಸಹಿತ ಅಲ್ಲಿ ತಿನ್ನೋಕ್ಕಾಗಲಿಲ್ಲ. ಅಲ್ಲೇ ಬಾದಾಮಿಲೇ ತಿಂದ್ರಾಯ್ತು ಅಂತ ಬಂದ್ವಿ. ಅಲ್ಲೂ ಸಹ ಎಲ್ಲ ಹೋಟ್ಲು ಕ್ಲೋಸ್ ಆಗಿತ್ತು ನೋಡಿ ಫ್ರೆಂಡ್ಸ್. ನಾವು ತಿಂಡಿ ತಿಂದಿದ್ದು ಅಂದರೆ ಗದಗ ನೋಡಿರಿ. ಗದಗಲ್ಲೇ ನಾವು ಇಡ್ಲಿ ವಡೆ ತಿಂದ್ವಿ. ಇವಾಗ ನೋಡಿರಿ ಆಟೋ ಇಳಿದು ಆಟೋದವ್ರಿಗೆ ದುಡ್ಡು ಕೊಟ್ಟು ಸ್ಟೇಷನ್ ಕಡೆ ಬಂದ್ವಿ. ಬಾದಾಮಿ ಸ್ಟೇಷನ್ ನೋಡಿ. ನೀವು ಇಲ್ಲಿ ಬಾದಾಮಿಗೆ ಹೋದರೆ ಈ ಪ್ಲೇಸೆಲ್ಲ ನೋಡ್ಕೋಬೋದು ನೋಡಿರಿ. ಇವಾಗ ನಾವು ಬಂದ್ವಲ್ಲ, ಇಲ್ಲೇ ಬಾದಾಮಿ, ಇಲ್ಲೇ ಬಾಜುನೇ ಇರೋದು ಇವು. ನೀವು ಹೋದ್ವಿ ಅಂದರೆ ಬೆಟ್ಟ ಗುಡ್ಡ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಬಾದಾಮಿಗೆ ಹೋಗಿ ಭೇಟಿ ಕೊಡ್ರಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಅಮ್ಮನವ್ರ ದರ್ಶನ ಪಡ್ಕೊಂಡು ನೀವು ಬಾದಾಮಿ ಮತ್ತು ಪಟ್ಟದಕಲ್ಲು, ಐಹೊಳೆ, ಮಹಾಕೂಟ ಎಲ್ಲ ಅಲ್ಲೇ ಬರ್ತಾವೆ. ನೀವು ಅಲ್ಲೇ ನೋಡ್ಕೊಂಬರ್ಬೋದು ನೋಡಿ. ಇವಾಗ ಇದು ಹೊಸಪೇಟೆ ಟ್ರೈನ್ ಬಂತು. ಈಗ ಇದಾದಮೇಲೆ ನಮ್ಮದು ಟ್ರೈನ್ ಬಂದುಬಿಡ್ತು ನೋಡಿ. ನಾವೆಲ್ಲ ಮುಗಿಸ್ಕೊಂಡು ಮತ್ತು ಗದಗಲ್ಲಿ ಇಡ್ಲಿ ವಡೆ ತಿಂದ್ವಿ. ತುಂಬ ಹೊಟ್ಟೆ ಹಸಿವಾಗ್ಬಿಡ್ತು. ಫಸ್ಟ್ ನಾವು ಒಂದೇ ಸಲ ಟಿಫನ್ ಮಾಡಿದ್ವಿ ಅಂದರೆ ಅಷ್ಟೇನು ಅನ್ಸಂಗಿಲ್ಲ ನೋಡಿರಿ. ಕರೆಕ್ಟ್ ಟೈಮಿಗೆ ಟಿಫನ್ ಮಾಡಲಿಲ್ಲ ಅಂದರೆ ಹೊಟ್ಟೆ ಹಸಿದ್ಬಿಟ್ಟಿತ್ತು. ನಾನು ತುಂಬ ಹೊಟ್ಟೆ ಹಸ್ತಿತ್ತು. ನಾವು ಗದಗಲ್ಲೇ ಇಡ್ಲಿ ವಡೆ ತಿಂದ್ವಿ. ನೆಕ್ಸ್ಟ್ ನಮ್ಮ ಜರ್ನಿ ಮತ್ತು ಹುಬ್ಬಳ್ಳಿ ಕಡೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿ ಹೋಗಿ ಬಂದ್ವಿ. ಆದರೆ ಹೋಗುವಾಗ ಇರೋ ಖುಷಿ, ಬರುವಾಗಿರೋ ಖುಷಿ ಹೋಗುವಾಗ ಇರೋಂಗಿಲ್ಲ ನೋಡಿರಿ. ಮಕ್ಳಿಗಂತೂ ತುಂಬಾ ಖುಷಿ ಇರುತ್ತೈತಿ. ಹೊರಗೆ ಹೊಂಟ್ವಿ ಅಂದರೆ ನಮಗೂ ಹಂಗೆ ಅನಿಸ್ತದೆ ನೋಡಿರಿ. ಹೆಂಗಪ್ಪ ಹೋಗಬೇಕು, ಬನಶಂಕರಿ ಅಮ್ಮನವ್ರ ಸನ್ನಿಧಿಯಲ್ಲೇ ಇದ್ದು ಬಿಡೋಣ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಅಮ್ಮನವ್ರ ದೇವಸ್ಥಾನ. ನೀವು ಇನ್ನೂ ಮಳೆ ಬರಲಿಲ್ಲ ಅಂದರೆ ನಾನು ಇನ್ನೂ ವಿಡಿಯೋ ಮಾಡ್ತಿದ್ದೆ ಫ್ರೆಂಡ್ಸ್. ಸಾರಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನೀವು ನನಗೆ ಲೈಕ್ ಮಾಡಿರಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಹೇಳಿರಿ ಹೆಂಗಿತ್ತು ವಿಡಿಯೋ ಅಂತ. ಇವಾಗ ಎಷ್ಟಾಗುತ್ತೋ ಅಷ್ಟು ತೋರಿಸಿದೆ. ಅಮ್ಮನವ್ರ ಗರ್ಭಗುಡಿ ಒಳಗೆ ಫೋನ್ ಅಲಾವ್ ಇಲ್ಲ ಅಂತ ಹೇಳಿದರು. 2-3 ಸಲ ಕೇಳಿಕೊಂಡೆ ನಾನು, ಕೊಡಲ್ಲ ಅಂದರು ಅವರು. ಯಾಕಂದರೆ ನಂದೊಬ್ಬರದೇ ನೋಡ್ಕೊಳಂಗಿಲ್ಲಲ್ಲ ಫ್ರೆಂಡ್ಸ್. ಹಾಗಾಗಿ ಗದಗಲ್ಲೇ ತಿಂಡಿ ತಿಂದ್ಕೊಂಡು ಮತ್ತು ನಾವು ಹುಬ್ಬಳ್ಳಿ ಕಡೆ ಹೊಂಟ್ವಿ. ಹುಬ್ಬಳ್ಳಿಗೆ ಇದು ಏನಿಲ್ಲ ಅಂದರೂ 3 ಗಂಟೆ ರೀಚ್ ಆಯಿತು ನೋಡ್ರಿ. ಆಮೇಲೆ ನಮ್ಮೂರಿಗೆ ಹೋಗಿ ಮುಟ್ಟೋತ್ತಿಗೆ ರಾತ್ರಿ 10 ಗಂಟೆ ಆಯಿತು ಫ್ರೆಂಡ್ಸ್. ತುಂಬಾ ಚೆನ್ನಾಗಾಯಿತು ನಮ್ಮ ಜರ್ನಿ. ನಾವು ಇನ್ನೂ ಮುಂದೆ ಎಲ್ಲೋ ಹೋಗೋದ್ರಿಂದ ನಾವು 2 ದಿನ ಜರ್ನಿ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನೀವು ಬನಶಂಕರಿ ಅಮ್ಮನವ್ರದ್ದು
ಅಮ್ಮನವರ ಪ್ರಸಾದ ತುಂಬ ಚೆನ್ನಾಗಿರುತ್ತೆ. ನಮ್ಗೆ 2-3 ಸಲ ಸಿಕ್ಕಿತ್ತು. ಮಧ್ಯಾಹ್ನ 12:30ಇಂದ 2:30 ತನಕ ಅಷ್ಟೇ ಇರುತ್ತೆ. ನೈಟ್ ಕೊಡೋಂಗಿಲ್ಲ ಅವರು ಪ್ರಸಾದನ. ತುಂಬ ಚೆನ್ನಾಗಿರುತ್ತೆ. ಅಮ್ಮನವರ ಪ್ರಸಾದ ಒಂದು ಸಲ ಸೇವನೆ ಮಾಡಿ ಅಂತ ನಾನು ಕೇಳ್ಕೊತೀನಿ. ತುಂಬ ಚೆನ್ನಾಗಿದೆ. ಅಮ್ಮ ನೀವೇನು ಕೇಳ್ಕೊಂಡಿದ್ದು ಕೊಡ್ತಾಳೆ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಫ್ರೆಂಡ್ಸ್, ಅಮ್ಮ ನಮಗೆ ಕೊಟ್ಟೇ ಕೊಡ್ತಾಳೆ. ನಮಗಂತೂ ತುಂಬ ಒಳ್ಳೆಯದಾಗಿದೆ. ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ನೀವು ಒಂದು ಸಲ ಬನಶಂಕರಿಗೆ ಹೋಗಿ ನಿಮ್ಮ ಕೋರಿಕೆ ಏನೇ ಇದ್ರೂ ಕೇಳ್ಕೊಂಡು ಬನ್ನಿ. ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ. ಒಳ್ಳೇದು ಮಾಡಲಿ ಅಂತಲೂ ನಾನು ಅಮ್ಮನ ಹತ್ರ ಕೇಳ್ಕೊಂಡಿದ್ದೀನಿ. ನೀವು ಎಲ್ಲರಿಗೂ ಒಳ್ಳೇದು ಮಾಡಲಿ, ನಾನು ನಮ್ಮ ತಾಯಿ ಬನಶಂಕರಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ನನಗೆ ಲೈಕ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ನನಗೆ ಇನ್ನೂ ಸ್ವಲ್ಪ ಬೇಕು ಅಂತ ಕೇಳ್ತೀನಿ. ಏನಾದರೂ ತಪ್ಪಿದ್ದರೆ ಕ್ಷಮಿಸಿ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ.